ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು DCK ಮೂರ್ತಿ ಅಂತ ಹೇಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, DCK ಮೂರ್ತಿ ಅಂತ ಹೇಳ್ಬಿಟ್ಟು. ನಾನು ಜನರಲ್ ನಾಲೆಡ್ಜ್ ಬಗ್ಗೆ ಮತ್ತು 7th 8th 5th 6th ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತ ಕೆಲವೊಂದು ಕ್ವಶನ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಂಗೆ ಮಕ್ಕಳು ಇನ್ಸ್ಟಾಗ್ರಾಮ್ ಅಲ್ಲೋ, ಫೇಸ್ಬುಕ್ ಅಲ್ಲೋ ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲೋ ಎಲ್ಲೋ ಒಂದ್ ಕಡೆ ಏನೋ ವಿಡಿಯೋಸ್ ಗಳನ್ನ ರೀಲ್ಸ್ ಗಳನ್ನ ನೋಡ್ತಾ ಇರ್ತಾರೆ. ಸೊ ಈ ಒಂದು ಮಾಹಿತಿ ಅವರಿಗೆ ತಲುಪಿದ್ರೆ ಅಥವಾ ಈ ಒಂದು ಕ್ವಶನ್ಸ್ ಗಳು ಅವ್ರ ಗಮನಕ್ಕೆ ಬಂದಾಗ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಕೆಲವೊಂದು ವಿಚಾರಗಳು ಅವರ ಒಂದು ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ. ಯಾವ್ದಾದ್ರು ಎಕ್ಸಾಮ್ಸ್ ಗಳು ಬರೆಯುವಾಗ ಅಂದ್ರೆ 7th ಇಂದ 8th ಪಾಸ್ ಆಗಿ ಬೇರೆ ಸ್ಕೂಲ್ಗಳಿಗೆ ಹೋಗುವಾಗ ಅಥವಾ 5th ಇಂದ 6th ನವೋದಯ ಅಥವಾ ಇತರೆ ಎಕ್ಸಾಮ್ಸ್ ಗಳು ಬರೆಯುವಾಗ ಈ ಒಂದು ವಿಚಾರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಜನರಲ್ ನಾಲೆಡ್ಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕ್ವಶನ್ ನೋಡೋಣ. ಹೌ ಮೆನಿ ಕಾಂಟಿನೆಂಟ್ಸ್ ಆರ್ ದೇರ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ? ಸೊ ಉತ್ತರಗಳು 4 ಆಪ್ಷನ್ಸ್ ಇರುತ್ತೆ. ಸೊ 4 ಆಪ್ಷನ್ಸ್ ಅಲ್ಲಿ ಯಾವುದು ಉತ್ತರ ಕರೆಕ್ಟ್ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಮೊದಲನೇದು 5 ಖಂಡಗಳು, ಮತ್ತೆ 6, ಮತ್ತೆ 7, ಮತ್ತೆ 8. ಸೊ ಈ 4ರಲ್ಲಿ ಯಾವುದು ಕರೆಕ್ಟ್ ಆದ ಉತ್ತರ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ, ಯಾಕೆಂದ್ರೆ ಅವರು ಕೂಡ ಅವರ ಒಂದು ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆಗೆ ಅವರು ಕೂಡ ಯಾವುದೇ ಒಂದು ಎಕ್ಸಾಮ್ಸ್ ಗಳು ಹೋಗುವಾಗ ಅಥವಾ ನೆಕ್ಸ್ಟ್ ಸೆಮಿಸ್ಟರ್ ಅಥವಾ ನೆಕ್ಸ್ಟ್ ಕ್ಲಾಸ್ಗೆ ಹೋಗುವಾಗ ಈ ಒಂದು ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು DCK ಮೂರ್ತಿ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.